Whereas digital computer ಅಂತಂದ್ರೆ ಏನು? So they process what is called as discrete data. They process what is called as your discrete data and they perform the logical operations, calculations, logical operations ಎಲ್ಲಾನು ಮಾಡ್ತಾ ಇರುತ್ತೆ. That is your digital computer. Whereas hybrid ಅಂತಂದ್ರೆ ಏನು? It is going to take both digital plus analog. Digital plus analog ಎರಡನ್ನೂ ಯೂಸ್ ಮಾಡುತ್ತೆ. ಎರಡನ್ನೂ ಯೂಸ್ ಮಾಡಿ it is going to give you the data. Let's say for example ಇವಾಗ ನಿಮ್ಮ ಪೆಟ್ರೋಲ್ ಪಂಪ್ ಅಲ್ಲಿ ಪೆಟ್ರೋಲು ಏನು ಗನ್ನಿಂದ ಆಚೆ ಬರ್ತಾ ಇದೆ, ಅಲ್ಲಿ ಇಟ್ ಇಸ್ ಮೆಜರಿಂಗ್ ಅನಲಾಗ್, ಎಷ್ಟು ನೀರು ಹೋಗ್ತಾ ಇದೆ, ಫ್ಲೂಯಿಡ್ ಮೆಕ್ಯಾನಿಸಮ್ ಅಂತ ಹೇಳ್ತಾ ಇದ್ದೀನಿ. ನೀರು ಅಂತ ಜಸ್ಟ್ ಕಾಮನ್ ಆಗಿ ಕರಿತೀನಿ. ಎಷ್ಟು ಪೆಟ್ರೋಲ್ ಆಚೆ ಬರ್ತಾ ಇದೆ, ಎಷ್ಟು ನೀರು ಆಚೆ ಬರ್ತಾ ಇದೆ, ಇಟ್ ಈಸ್ ಗೋಯಿಂಗ್ ಟು ಮೆಜರ್ ಇನ್ ಅನಲಾಗ್. ಬಟ್ ನಿಮ್ಗೆ ಅಲ್ಲಿ ಸ್ಕ್ರೀನ್ ಮೇಲೆ ಡಿಜಿಟಲ್ ತೋರಿಸ್ತಾ ಇರುತ್ತೆ. ಕರೆಕ್ಟ್ ನಾಟ್ ಸರ್? ದಟ್ ಈಸ್ ಯುವರ್ ಅನಲಾಗ್ ಅಂಡ್ ಡಿಜಿಟಲ್. ಇಲ್ಲ ಇವಾಗ ನಿಮ್ದು ಮಿಷಿನ್ ಯಾವುದು, ECG ಮಿಷಿನ್ ತಗೊಳ್ಳಿ, ಇಲ್ಲ EKG ಮಿಷಿನ್ ತಗೊಳ್ಳಿ, EKG ಮಿಷಿನ್ ಇಲ್ಲ ECG ಮಿಷಿನ್ ತಗೊಳ್ಳಿ. ಹಾರ್ಟ್ ಬೀಟ್ ಲೆಕ್ಕ ಆಗ್ತಾ ಇರುತ್ತೆ. ಹಾರ್ಟ್ ಬೀಟ್ ಲೆಕ್ಕ ಆಗ್ತಾ ಇರೋದು ನಿಮ್ಗೆ ಅಲ್ಲಿ ಅನಲಾಗ್ ಕಂಟಿನ್ಯೂಸ್ ಆಗಿ ಡೇಟಾ ತಗೊಂತಾ ಇರುತ್ತೆ. ಬಟ್ ಸ್ಕ್ರೀನ್ ಮೇಲೆ ನಿಮ್ಗೆ 80, 81, 82, 83 ನಂಬರ್ಸ್ ತೋರಿಸ್ತಾ ಇರುತ್ತೆ. ಕರೆಕ್ಟ್ ನಾಟ್ ಸರ್? Yes sir. That is your analog plus digital. Ilanದ್ರೆ weather forecasting. It is measuring wind speed, temperature, wind direction, precipitation, humidity ಎಲ್ಲ ಅನಲಾಗ್ ಕಂಟಿನ್ಯೂಸ್ ಮಾನಿಟರ್ ಮಾಡ್ತಾ ಇರುತ್ತೆ. ಬಟ್ ನಿಮ್ಗೆ ಡಿಜಿಟಲ್ ಅಲ್ಲಿ ಇಟ್ ಈಸ್ ಗೋಯಿಂಗ್ ಟು ರೈನ್, ನಾಟ್ ರೈನ್, 50% ರೈನ್, 60% ರೈನ್, ನಿಮ್ಗೆಲ್ಲ ಕನ್ವರ್ಟ್ ಮಾಡಿ ಪ್ರಾಸೆಸ್ ಮಾಡಿ ಡಿಜಿಟಲ್ ಆಗಿ ನಿಮ್ಗೆ ಔಟ್ಪುಟ್ ಕೊಡುತ್ತೆ. ಕರೆಕ್ಟ್ ನಾಟ್ ಸರ್? Yes sir. That is your hybrid computers.